ನಮಸ್ಕಾರ. RN5 ನ್ಯೂಸ್ ಚಾನಲ್ಗೆ ಸ್ವಾಗತ. ಗುರುಮಿಟ್ಕಲ್ನಲ್ಲಿ ಕೆಲ ವರ್ಷಗಳಿಂದ ಭೂಮಿ ನೀಡಿದಂತ ರೈತರು ತಾಲೂಕಾಡಳಿತ ಮತ್ತು ಸಂಬಂಧಪಟ್ಟ ಜಿಲ್ಲಾಡಳಿತ ಇಲಾಖೆಗಳಿಗೆ ಅಲೆದಾಡಿ ಪ್ರಯೋಜನವೇ ಇಲ್ಲದಂತಾಗಿದೆ. ಸಂಬಂಧಪಟ್ಟ ಗೃಹ ಮಂಡಳಿ ಮತ್ತು ಭೂದಾಖಲೆ ಇಲಾಖೆಯವರು ಸುಳ್ಳು ಆಶ್ವಾಸನೆ ನೀಡಿ ಮೋಸ ಮಾಡಿರುವುದರಿಂದ ಗುರುಮಿಟ್ಕಲ್ನ ರೈತಾಪಿ ವರ್ಗದವರಿಗೆ ದಿಕ್ಕು ತೋಚದಂತಾಗಿದೆ. ಬನ್ನಿ ನೋಡೋಣ ಸ್ನೇಹಿತರೆ ಏನಾಗಿದೆ ಎಂದು ಈ RN5 ನ್ಯೂಸ್ ಮುಖಾಂತರ ತಿಳಿದುಕೊಂಡು ಬರೋಣ. ರೈತರು ಕೊಟ್ಟಾರೆ, ರೈತರು ಕೊಟ್ಟಿಲ್ಲ ಅಂದ್ರೆ ರೊಕ್ಕ ಕೊಟ್ಟಿಲ್ಲ ಅಂತ ಹೇಳಿ ನೀವು ಸ್ವಾಧೀನಪಡಿಸ್ಕೊಂಡಾರ, ರೊಕ್ಕ ಮುಟ್ಟಿಲ್ಲ, ರೊಕ್ಕ ಕೊಟ್ಟಿಲ್ಲ. ಆ ರೊಕ್ಕ ಬದಲು ಏನ್ ಮಾಡ್ಯಾರ, 60-40 ಅಂತ ಅಗ್ರಿಮೆಂಟ್ ಮಾಡ್ಕೊಂಡು ನಮ್ ಪ್ಲಾಟ್ ರೊಕ್ಕ ಬೇಕಾಗಿಲ್ರಿ, ನಮ್ಗೆ 60-40 ಪಾಟ್ಗಳೇ ಬೇಕು, ನಾವು ರೊಕ್ಕ ಮುಟ್ಟಂಗಿಲ್ಲ, ಐತ್ರಪ್ಪ ಅಂತ ಹೇಳ್ಯಾರ. ಹೌದಾ? ಅಂದ್ಮೇಲೆ MOU ಮಾಡಿಕೊಂಡು ರೈತರಿಗೆ ಪ್ಲಾಟ್ ಹಂಚಿಕೆ ಮಾಡ್ಬೇಕಲ್ಲ. 2014 2019 ವರ್ಷ ಸ್ಟಾರ್ಟ್ ಆಯ್ತು. ನಮ್ಗೆ ಯಾವುದೇ ಪ್ಲಾಟ್ ಹಂಚಿಕೆ ಮಾಡಿಲ್ಲ, ಏನೇ ಮಾಡಿಲ್ಲ. ನಾವು ನಮ್ದು ಉಪಜೀವನ ನಾವು ಹೆಂಗ ಮಾಡ್ಬೇಕು? 1 ರೂಪಾಯಿ ಇಲ್ಲ. ನಾವು ಬೆಂಗಳೂರಿಗೆ 10-20 ಸಾವಿರ ತಿರುಗಾಡಿ. ಅವ್ರು ಏನಂದ್ರು 60-40 ಅಂದ್ರೆ ಮುಂಗಡ ಹಣ ಬೇರೆ, ಮುಂಗಡ ಹಣ 60-40 ಅಗ್ರಿಮೆಂಟ್ ಆದ್ರೆ ರೈತರಿಗೆ ಈ ಲ್ಯಾಂಡ್ ಫಾರ್ಮೇಶನ್ ಬಿಡಾಗ 1 year 2 years ಡ್ಯೂರೇಬಲ್ ಟೈಮ್ ಆಗ್ತದ. ಅದಕ್ಕೆ ಸರ್ಕಾರದವ್ರು ಹೌಸಿಂಗ್ ಬೋರ್ಡ್ ಏನ್ ಮಾಡ್ಯಾರ, ರೈತರಿಗೆ ಮುಂಗಡ ಹಣ ಕೊಡ್ಬೇಕಂತ ಹೇಳ್ಯಾರಂತ. ಇದನ್ನ ನಮ್ಗೆ ಯಾವಾಗ ಗೊತ್ತಾಯ್ತು? ವಿತಿನ್ 6 months ಬ್ಯಾಕ್ ಗೊತ್ತಾಯ್ತು. ಯಾವಾಗ ಗೊತ್ತಾಯ್ತು? ಸೋ ಅಂಡ್ ಸೋ ಪರ್ಸನ್ ಅಂತ ಗೊತ್ತಾಯ್ತು. ಇದೇ ಕಾನೂನು ಪ್ರಕಾರ ಸೂರ್ಯನಗರ್ನಲ್ಲಿ ಹೌಸಿಂಗ್ ಬೋರ್ಡ್ ಡೆವಲಪ್ಮೆಂಟ್ ಮಾಡತ್ತಾರ ಬೆಂಗಳೂರಿನಲ್ಲಿ. ಅವರಿಗೆ ಅಮೌಂಟ್ ರಿಲೀಸ್ ಮಾಡ್ಯಾರ ಮುಂಗಡ ಹಣೆ ಅಂತ. 60-40 ಅಗ್ರಿಮೆಂಟ್, ಅವರು 50-50 ಅಗ್ರಿಮೆಂಟ್ ಆಗ್ಯದ. ಅಲ್ಲಿ ನಮ್ಗ 60-40 ಅಗ್ರಿಮೆಂಟ್ ಆಗ್ಯದ. ಯಾಕಂದ್ರೆ ಟಿಪ್ಪಣಿ ಸರ್ವೆ ಎಲ್ಲ ಜೇಂಟ್ ಮಾಡ್ಬೇಕು. ಯಾವುದು ಈಗ ಹೌಸಿಂಗ್ ಬೋರ್ಡ್ ಇದ್ಮೇಲೆ, ಹೌಸ್ ಬೋರ್ಡ್ ಹೆಸರು ಮೇಲೆ ಹೋದ್ಮೇಲೆ ಜೇಂಟ್ ಮೆಜರ್ಮೆಂಟ್ ಸರ್ವೆ ಮಾಡ್ಬೇಕು. ಜೇಂಟ್ ಮೆಜರ್ಮೆಂಟ್ ಸರ್ವೆ ಮಾಡೋದಕ್ಕೆ ಭೂದಾಖಲೆ ಇಲಾಖೆದವರು, ಹೌಸಿಂಗ್ ಕರ್ನಾಟಕ ಗೃಹ ಮಂಡಳಿ ಇಬ್ಬರು ಕಲ್ತು ಜೇಂಟ್ ಸರ್ವೆ ಮಾಡ್ಬೇಕು. ಜೇಂಟ್ ಸರ್ವೆ ಮಾಡಿದಾಗ ಅವಾಗ ಏನ್ ಬಂದು ಮಿಸ್ಮ್ಯಾಚ್ ಬಂತು. ನಾನು ಅಂತೀನಿ, ಯಾವುದೇ ಇಲಾಖೆಯಲ್ಲಿ ಒಂದು ಸರ್ವೆ ಅಪ್ಲಿಕೇಶನ್ ಮಾಡ್ಬೇಕಂದ್ರೆ ತಿದ್ದುಪಡಿ ಆಗಲಿ ಒಟ್ಟುಗೂಡಿಸ್ಬೇಕು ಫಸ್ಟಿಗೆ. ಒಟ್ಟುಗೂಡಿಸ್ಬೇಕು. ಅವು ಒಟ್ಟುಗೂಡಿಸಲಾರದೆ ಸರ್ವೆ ಅರ್ಜಿ ಹೆಂಗೈತಪ್ಪ? ಇಲ್ಲ, ಸರ್ವೆ ಭೂ ದಾಖಲೆಯವರು ಮತ್ತು ಹೌಸಿಂಗ್ ಬೋರ್ಡ್ದವರು ಸರ್ವೆ ಆಗೋ ಟೈಮಿಗೆ ಸಂಬಂಧಪಟ್ಟಂತ ರೈತರಿಗೆ ನೋಟಿಸ್ಗಳು ಏನಾರ ವಿತರಣೆ ಮಾಡಿ ಸರ್ವೆ ಮಾಡಿದ್ರ? ಇಬ್ಬರು ಕಲ್ತೆ ಮಾಡಿರೋದು, ಇಬ್ಬರು ಮಾಡಿದ ಎಡವಟ್ಟಲ್ಲ. ಅವ್ರಿಗೆ ಏನ್ ಬೇಕು? ಹೌಸಿಂಗ್ ಬೋರ್ಡ್ ಏನ್ ಬೇಕು? ಕೆಲಸ ಮಾಡಿ ಹೋಗ್ಬೇಕು ಅಷ್ಟೇ. ಏನೋ ರೈತರು ಸಾಯ್ಲಾಕ ಬರ್ತಲಾಗ ಸಾಯ್ಲಾಕ ಅವರು 10ರಿಂದ 15 ಕುಟುಂಬ ಭೇಟಿ ಆಗದಾದ್ರು ಏನಾದ್ರು ಮಾಡಿದಿರಾ ಸರ್? ನಾವು ಎಲ್ಲಾ ತರದ ಏನೇನ್ ಮಾಡ್ಬೇಕು ಕಾನೂನು ಪ್ರಕಾರ ಎಲ್ಲ ಲೆಟರ್ ಬರೆದು ಕೊಟ್ಟಿವಿ. ಯಾರು ನೀವು ಒಬ್ರೇನಾ? ಎಲ್ಲರೂ ಕೊಟ್ಟಿವಿ. ನಾವು ಟೌನ್ ಪ್ಲಾನಿಂಗ್ ಕೊಟ್ಟಿವಿ, PW ಕೊಟ್ಟಿವಿ, ತಹಸೀಲ್ದಾರ್ ಕೊಟ್ಟಿವಿ, DC ಕೊಟ್ಟಿವಿ, AC ಕೊಟ್ಟಿವಿ, ಜನಸಂಪರ್ಕ ಕೇಂದ್ರದಲ್ಲಿ ಭೇಟಿಯಾಗಿ ಹೇಳಿವಿ. ಐತಪ್ಪ ಸರ್ವೆ ಮಾಡ್ತೀವಿ, ಸರ್ವೆ ಮಾಡಿ ರಿಪೋರ್ಟ್ ಕೊಡ್ತೀವಿ, ಸರ್ವೆ ಮಾಡಿದ್ರೆ ಒಬ್ರಿಗೆ ಕೊಡ್ತೀವಿ. ಸರ್ವೆ ಮಾಡ್ಲಕ್ಕ ಯಾವ ಅಧಿಕಾರಿ ಎದಕ್ ಮುಂದೆ ಬರ್ಲಾಗೇನ? ಸರ್ವೆ ಮಾಡಿ ಒತ್ತಾಯ ಪೂರ್ವಕವಾಗಿ 6 months ಬ್ಯಾಕ್ 1 year ಬ್ಯಾಕ್ ಜಬರ್ದಸ್ತ್ ಅಂತ ಸರ್ವೆ ಆಫೀಸರು ಲೆಟರ್ ಹಾಕಿದ್ರು, ಬರ್ರಿ ಸರ್ವೆ ಮಾಡ್ರ ಅಂತ. ಬಂದನು, ನೋಡಿದ್ನು, ಓಡಿದ್ನು. ಅಂದ್ರೆ ನಿಮ್ ಪ್ರಕಾರ ಯಾರ್ದಾದ್ರ ಕಾಣದ ಕೈಗಳು ಕೆಲಸ ಮಾಡಿ ಪ್ರಭಾವಿ ವ್ಯಕ್ತಿಗಳ ಇರ್ಬೋದು. ಫಾರ್ಮೇಶನ್ ಮಾಡ್ಲಿಕ್ಕೆ ಬರುವುದಿಲ್ಲ. ಮೇನ್ ಇಂಪಾರ್ಟೆಂಟ್ ಏನು? ಟಿಪ್ಪಣಿ ಸರಿ ಇರ್ಲಾರ್ದ್ಮೇಲೆ, ಟಿಪ್ಪಣಿ ಇರ್ಲಾರ್ದೆ ಸ್ಕೆಚ್ ಹೆಂಗ್ ಕೊಟ್ಟುನು? ಓಲಿ ಸ್ಕೆಚ್ ಬಿಟ್ಟು ಬರ್ಲಿ. ಎಲೆಕ್ಟ್ರಿಕಲ್ ಅವರು ಕಂಬಗಳು ವೈರ್ ಹಂಗ ಹಾಕ್ಯಾರ. ಯಾವ ಆಧಾರ ಮೇಲೆ ಹಾಕಿರಿ ಇವರು? ಎಷ್ಟೊಮ್ಮ ಅಧಿಕಾರಿಗಳ, ಅವ್ರು ದೊಡ್ಡ ಲೆವೆಲ್ ಅಧಿಕಾರಿಗಳ. ಟೌನ್ ಪ್ಲಾನ್ ಆಫೀಸ್ ಇಲ್ಲ, ಏನಿಲ್ಲ. ಹೆಂಗ ನೋಡಿದ್ರಿ? ಹೆಂಗ್ ಕೊಟ್ರಿ? ಇಲ್ಲ, ಸರ್ಕಾರಕ್ಕೊಂದು ನ್ಯಾಯ, ಸಾರ್ವಜನಿಕರಕ್ಕೊಂದು ನ್ಯಾಯ ಅಂತೀರಿ. ಯಾಕಂತಂದ್ರೆ ಹೌಸಿಂಗ್ ಬೋರ್ಡ್ ಯಾರಾದ್ರೂ ವೈಯಕ್ತಿಕ ಮಾಡ್ಬೇಕಾದ್ರೆ ಅನೇಕ ದಾಖಲೆಗಳು, ಅನೇಕ ಬಗೆಯ ರೂಲ್ಸ್ಗಳು ಕೇಳ್ತಾರೆ. ಟಿಪ್ಪಣಿಗೆ ಸರಿ ಇಲ್ಲ ಅಂತಂದ್ರೆ ಅದನ್ನು ತಿದ್ದುಪಡಿ ಮಾಡ್ಕೊಂಬರಕ್ಕೆ. ಬಟ್ ಇವರು ಯಾವುದೇ ದಾಖಲೆಗಳು ಸರಿ ಇಲ್ಲದಿದ್ದ ಪಕ್ಷದಲ್ಲಿ ಆದ್ರೂ ಕೂಡ ಅವರು ಏಕಾಏಕಿ ನಿರ್ಣಯಗಳನ್ನು ತಗೊಂಡು ರೈತರನ್ನು ಗಾಳಿಗೆ ತೂರಿ ಏಕೈಕ ನಿರ್ಣಯ ತಗೊಂಡು ಮಾಡಿದ್ದಾರೆ ಅಂತ ಹೇಳ್ತೀವಿ. ಹೌದು, ಏಕೈಕ ನಿರ್ಣಯ ತೊಗೊಂಡ್ರ ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿನಿ, ಜಿಲ್ಲಾಧಿಕಾರಿಗಳಿಗೆ, AC ಹೇಳಿನಿ, DC ಹೇಳಿನಿ, RC ಹೇಳಿನಿ, ಹೌಸಿಂಗ್ ಬೋರ್ಡ್ ಕಮಿಷನರ್ಗೆ ಹೇಳಿನಿ, AW ಅವ್ರಿಗೆ ಹೇಳಿನಿ. ಪ್ರತಿಯೊಂದು ರೈತರು ಬೇಕು 40% ಹೌಸಿಂಗ್ ಬೋರ್ಡ್ ಕೊಡ್ತೀವಿ. ಇಲ್ಲಾಂದ್ರೆ ಯಾವುದೇ ಕಾಮಗಾರಿಕೆ ಮಾಡೋದಿಲ್ಲ, ಮಾಡ್ಸಂಗಿಲ್ಲ. ನಾವು 60% ಬೇಕು, ನೀವು 40%. ಯಾಕ 7 years ಟೈಮ್ ಆಫ್ ಪೀರಿಯಡ್ ಅನ್ನೋದು ನಮ್ಗೆ ಲಾಸ್ ಆಗ್ಯದ. ಅದು ಸಂಬಂಧ ನಾವು ಕೇಳಕತ್ತೀವಿ ಅಷ್ಟೇ.
ನಾವು ಉಪಜೀವನ ಹೆಂಗ್ ಮಾಡ್ಬೇಕು? ಉಪಜೀವನಕ್ಕೆ 1 ಎಕರೆಗೆ 5 ಲಕ್ಷ ರೂಪಾಯಿ ಕೊಡ್ಬೇಕು. ಆಲ್ರೆಡಿ ಸಾಲ ಮಾಡ್ಕೊಂಡು ಸಾಲದಲ್ಲಿ ಸಾಲ ಇಲ್ಲ ಅಂದ್ರೆ ನಮ್ ಸಾಲ ಏನದ ಅವರೇ ತೀರಿಸ್ಬೇಕು. ಆಯ್ತು ನಮ್ಮ ಅಪ್ಪ ರೈತರು ಅದ್ರ ಸಂಬಂಧ ಹಣ ಇಲ್ಲ ಸಂಬಂಧ ನಮ್ಮಪ್ಪ ಹಾಸ್ಪಿಟಲ್ ತೋರಿಸಿಲ್ಲ, ನಮ್ಮ ಮನೆಯ ಸಂಸಾರ ಸರಿಯಾಗಿ ನಡೀತಿಲ್ಲ, ಬಂಧು ಬಳಗದವರು ಏನದಪ್ಪ ನಿಮ್ದು ಅಂತ ಹೇಳಕತ್ತಾರ. ಈಗ ಇಲ್ಲಿ ಬಹಳಷ್ಟು ಫಲವ ಹೇಳ್ಬೇಕಂತಂದ್ರೆ ಒಟ್ಟಿಗೆನೂ ಬರಲ್ಲ ಅಷ್ಟೇ. ನಮಗೆ ವಿತಿನ್ ವೀಕ್ ಒಳಗೆ ಸಂಬಂಧಪಟ್ಟ ಅಧಿಕಾರಿಗಳು ಸರ್ವೆ, ಟೌನ್ ಪ್ಲಾನಿಂಗ್, ಲೇಔಟ್ ಫಾರ್ಮೇಶನ್ ಸಿಸ್ಟಮಿಟಾಗಿ ಮಾಡಿಕೊಂಡು ಆಜು ಬಾಜು ರೈತರಿಗೆ ಎಲ್ಲರಿಗೂ ಎನ್ಒಸಿ ತಗೊಂಡು ನಮ್ಮಲ್ಲಿ ಎನ್ಒಸಿ ತಗೊಂಡು ಏನು ಕಾಮಗಾರಿಕೆ ಮಾಡ್ತೀವಂದ್ರೆ ನಾವು ಕಾಮಗಾರಿಕೆ ಮಾಡಕ್ಕೆ ಬಿಟ್ಟು ಬಿಡ್ತೀವಿ. ಇದು ಇನ್ನೊಂದಲ್ಲ, ಸಾವಿರ ಮಂದಿ ಅಪ್ಲಿಕೇಶನ್ ಹಾಕಿದ್ದಾರೆ, 60% 1000 ಮಂದಿ. ಮತ್ತು ಅವ್ರಿಗೆ ಆಲೋಚನೆ ಮಾಡ್ಬೇಕಲ್ಲ ಸರ್ಕಾರದವರು, ಹೌಸಿಂಗ್ ಬೋರ್ಡ್ದವರು ಅವ್ರು ಭೀ ನೋಡ್ಬೇಕಲ್ಲ. ಅವ್ರಿಗೆ ಇಷ್ಟು ಜ್ಞಾನ ಇಲ್ಲ ಅವರಿಗೆ. ಎಜುಕೇಷನ್ ಅಂತ ಏನು ಎಜುಕೇಷನ್ ಮಾಡಿರೋರು? ಈ ಥರ ಎಜುಕೇಷನ್ ಇವರು, ಈ ಥರ ಕಾನೂನು ಅದ. ಇವರೆಲ್ಲ ಕಾನೂನು ವಿರುದ್ಧವಾಗಿ ಮಾಡಿರ. ನಾನು ಇದು ಟೌನ್ ಪ್ಲಾನ್ ಕೊಡ್ತೇವೆ, ಎಲ್ಲರ ಮೇಲೆ ಕ್ರಿಮಿನಲ್ ಕೇಸ್ ಮಾಡ್ತೀನಿ ಫಾರ್ ಚೀಟಿಂಗ್ ಕೇಸ್. ಇದು ಇವ್ರು ನಮ್ಮ ಭೂಮಿ ನಾವು ವಾಪಸ್ ತಗೊಂತೀವಿ, ನಮ್ಮ ಭೂಮಿ ನಾವು ವಾಪಸ್ ಹೋಗ್ಬೋದು. ಯಾವ ತರ ಅಂದ್ರೆ ಕಾನೂನು ಲ್ಯಾಂಡ್ ತಗೊಂಡಿದ್ದು ಅಕ್ಯುಪೈ ಮಾಡ್ಕೊಂಡಿದ್ದು ಲ್ಯಾಂಡ್ ನಿಮ್ಗೆ ಕೊಡ್ತಾರಂತೆ. ಇಲ್ಲ ಅಂತಂದ್ರೆ ನಮ್ಗೆ 60% ನಮ್ಗೆ ಕೊಡು, 40% ನೀವು ತಗೋರ. ಅದನ್ನು ಕೊಡಲ್ಲ, ಅದು ಮೀನು ಕೊಡಲ್ಲ ಅಂತ ನಾವು ಡಿಸಿ ಮುದ್ದಿಗೆ ಹಾಕ್ತೀವಿ. ಓಕೆ, ಥ್ಯಾಂಕ್ ಯು. ಆಸ್ ಎ ಕಾನೂನು ರೂಲ್ಸ್ ಪ್ರಕಾರ ನಿಂದಿಸ್ತೀನಿ ಅಷ್ಟೇ. ಏನು ಹೋಗಿಲ್ಲ ನಾವು 2 ಸಲ 3 ಸ್ಟಾಪ್ ಮಾಡಿದ್ವಿ. ಕಾನೂನು ಪ್ರಕಾರ ಮಾಡಿದ್ರೆ ಕೆಲಸ ಕಾಮಗಾರಿಕೆ ಮಾಡ್ತೀವಿ ಅಂತ ಕುಂತೀವಿ. ನಾವು ಏನು ಮಾಡಿವಿ? ಟೌನ್ ಪ್ಲಾನ್ ಅವ್ರು ಏನಂದ್ರೆ ನಮ್ಗೆ ಟೌನ್ ಪ್ಲಾನ್ ಮಾಡ್ತಾರೆ, ವಿತೌಟ್ ಟೌನ್ ಪ್ಲಾನಿಂಗ್ ಮಾಡಕ್ಕೆ ಹೋಗ್ಬೇಡ್ರ ಅಂತ ಕೆಲಸ. ಯಾಕಂದ್ರೆ ಬಾಜು ಲೇಔಟ್ದವ್ರು ಒತ್ತುವರಿ ಆಗ್ಯದ. ಸರ್ವೆ ನಂಬರ್ 75 ಇರ್ಬೋದು, 85 ಇರ್ಬೋದು, 75 ಒತ್ತುವರಿ ಆಗ್ಯದ ಲ್ಯಾಂಡಲ್ಲಿ. ಇಷ್ಟು ದಿನ ಉಪವಾಸ ಇದ್ವಿ 7 ವರ್ಷದಿಂದ. ಯಾವುದೇ ರೀತಿಯಾದ ಪರಿಹಾರ ಅಮೌಂಟ್ ಕೊಡ್ಬೇಕು. 1 ಎಕರೆಗೆ 5 ಲಕ್ಷ 10 ಲಕ್ಷ ಎಷ್ಟಂತ ಕೊಡ್ಬೇಕು. ಬೆಂಗಳೂರಿನಲ್ಲಿ ಏನ್ ಪ್ರಾಬ್ಲಮ್? ನಮ್ದು ಒಬ್ಬನೇ ಕೇಳಕ್ ಹೋಗ್ಬೇಡ್ರಿ ನೀವು. ನಮ್ದೊಂದೇ ಪ್ರಾಬ್ಲಮ್ ಇಲ್ಲ, ಎಲ್ಲರೂ ಪ್ರಾಬ್ಲಮ್ ಅದೇ.